ಅರವಿಂದ್ ಸರ್ ಮತ್ತೆ ಬಾಲರಾಜ್ ಸರ್ ಅವ್ರ ನಮ್ಮ ಮಾತನ್ನ ಕೇಳಿ ಈ ತರ ಕೆಲಸ ಮಾಡ್ಬಿಟ್ಟೆ ಅಣ್ಣ. ದುಡ್ಡಿನ ಆಸೆಗೋಸ್ಕರ ಅವ್ರು ನನ್ನ ಕಡೆಯಿಂದ ಈ ತರ ಕೆಲಸ ಮಾಡಿಸ್ಬಿಟ್ಟಿದ್ರು ಅಣ್ಣ. ಏನು ಅರವಿಂದ್ ಸರ್ ಬಾಲರಾಜ್ ಸರ್? ಹೌದು ಧ್ರುವಣ್ಣ, ಅವರೇ ನನಗೆ ದುಡ್ಡು ಕೊಟ್ಟು ದುಡ್ಡಿನ ಆಸೆಗೋಸ್ಕರ ನಂಗೆಲ್ಲ ಕೆಲಸ ಮಾಡಕ್ ಹೇಳಿದ್ದು. ಏನ್ ಹೇಳ್ತಿದ್ಯೋ? ಏನ್ ಮಾಡಕ್ ಹೇಳಿದ್ರು? ಹೌದು ಧ್ರುವಣ್ಣ, ಅವತ್ತು ನೀವು ಪ್ರೊಡಕ್ಷನ್ ಹೆಡ್ ಆದ್ಮೇಲೆ ನಿಮ್ಗೆ ಕೆಟ್ಟ ಹೆಸರು ತರಬೇಕು ಅಂತ ನನ್ನ ಕಡೆಯಿಂದ ಈ ತರ ಕೆಲಸ ಮಾಡಿಸಿದ ಅವರೇ ಧ್ರುವಣ್ಣ. ದುಡ್ಡಿನ ಆಸೆಗೋಸ್ಕರ ಈ ತರ ಕೆಲಸ ಮಾಡ್ಬಿಡಿ ಧ್ರುವಣ್ಣ. ಡ್ಯಾಮೇಜ್ ಆಗಿರೋ ಬಾಕ್ಸ್ಗಳನ್ನೆಲ್ಲ ಬ್ಯಾಂಕ್ ತುಂಬಕ್ಕೆ ಅವರೇ ಹೇಳಿದ್ದು ಧ್ರುವಣ್ಣ. ಅವ್ರು ದುಡ್ಡು ಕೊಟ್ಟ ಮೇಲೆ ಬುಲೆಟ್ ಬುಕ್ ಮಾಡಿದೆ. ಆಮೇಲೆ ಮಿಕ್ಕಿದಕ್ಕೆ ದುಡ್ಡು ಕಟ್ಟೋದಕ್ಕೆ ನನ್ನ ಹತ್ರ ಕಾಸು ಇರಲಿಲ್ಲ. ಅದಕ್ಕೆ ಹಠಕ್ಕೆ ಬಿದ್ದು ಅವ್ರ ದುಡ್ಡನ್ನ ಕಳ್ತನ ಮಾಡಿದೆ, ಚೈನು ಕಳ್ತನ ಮಾಡಿದೆ. ನಾನು ತಪ್ಪು ಮಾಡಿದೆ ಧ್ರುವಣ್ಣ. ಅರವಿಂದ್ ಸರ್ ಬಾಲರಾಜ್ ಸರ್ ಮಾತು ಕೇಳಿ ನಾನಿವತ್ತು ನಿಮ್ಮ ಮುಂದೆ ಕಳ್ಳನಾಗಿ ನಿಂತಿದ್ದೀನಿ. ಏಯ್ ಮುಟ್ಟಾಳ, ಆ ದೇವ್ರು ನಮ್ಗೆ ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ಸಂತೋಷವಾಗಿರ್ಬೇಕು ಕಣೋ. ಅದು ಬಿಟ್ಟು ನಾವು ಬೇರೆಯವ್ರ ಜೀವನದಲ್ಲಿ ಹೇಗಿದ್ದಾರೆ ಅಂತ ಎಲ್ಲ ಕಂಪೇರ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಆದ್ರೂ ನಿನ್ಗೊಂದು ಚಾನ್ಸ್ ಕೊಡ್ತೀನಿ. ಈಗಲೂ ನಿನ್ನ ಕ್ಷಮಿಸ್ತೇನೆ, ಆದ್ರೆ ನಾಳೆ ಕಂಪ್ನಿಗೆ ಬಂದು ಎಲ್ಲ ನಿಜನೂ ಎಲ್ರ ಮುಂದೆನೂ ಒಪ್ಕೋಬೇಕು. ಧ್ರುವಣ್ಣ, ಏನ್ ಮುಖ ನೋಡ್ತಿದ್ಯಾ? ಸರಿ, ಡ್ಯಾಮೇಜ್ ಪೀಸ್ಗಳ ಬಗ್ಗೆ ಮಾತ್ರ ಹೇಳು. ನಾನ್ ಪುಷ್ಪಕ್ ಸರ್ ಹತ್ರ ಮಾತಾಡಿ ನಿನ್ನ ಕೆಲ್ಸದಿಂದ ಹೊರಗಡೆ ಹಾಕ್ತಾ ಇರೋ ಹಾಗೆ ನಾನ್ ಮಾತಾಡ್ತೀನಿ, ಸರಿನಾ? ಅದು ಬಿಟ್ಟು ಬೇರೆ ಏನಾದ್ರೂ ಮಾಡ್ದ್ಯೋ, ನೀನೇ ಕಳ್ತನ ಮಾಡಿರೋದು ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರ್ಗೆ ಗೊತ್ತಾದ್ರೆ ಮಗನೇ ಹಿಡಿದು ಚರ್ಮ ಸುಲ್ದು ಬಿಡ್ತಾರ ಅಷ್ಟೇ. ಇಲ್ಲ ಧ್ರುವಣ್ಣ, ಇನ್ಮೇಲೆ ನೀವು ಹೇಳ್ದಂಗೆ ನಾನು ಯಾವ ತಪ್ಪನ್ನು ಮಾಡಲ್ಲ. ನಾಳೆಯಿಂದ ನಾನು ಈ ಥರ ಕೆಲಸ ಮಾಡೋದೇ ಇಲ್ಲ. ನಾಳೆ ಬಂದು ನನ್ನ ಕೈಲಿ ಈ ಥರ ಮಾಡಿಸಿದ್ದು ಯಾರು ಅಂತ ಎಲ್ಲ ಒಪ್ಕೊಬಿಡ್ತೀನಿ. ಅರವಿಂದ್ ಸರ್ರು ಬಾಲರಾಜ್ ಸರ್ರು ಅವರೇ ಮಾಡಿಸಿದ್ದು ಅಂತ ಎಲ್ಲರ ಮುಂದೆ ಹೇಳ್ತೀನಿ ಧ್ರುವಣ್ಣ. ಪ್ಲೀಸ್ ಧ್ರುವಣ್ಣ, ನನ್ನ ಪೊಲೀಸಿಗೆ ಮಾತ್ರ ಇಟ್ಕೊಳ್ಬಿಡಿ ಧ್ರುವಣ್ಣ. ನಿಮ್ಮ ಕಾಲಿಗೆ ಬೀಳ್ತೀನಿ ಧ್ರುವಣ್ಣ. ಪ್ಲೀಸ್ ಧ್ರುವಣ್ಣ, ನಿಮ್ಮ ಕಾಲಿಗೆ ಬೀಳ್ತೀನಿ ಧ್ರುವಣ್ಣ. ಎದ್ದೇಳು ಎದ್ದೇಳು. ನೋಡು, ನಾಳೆ ನೀನ್ ಕಂಪ್ನಿಗೆ ಬರ್ತಿದ್ಯಾ, ಸತ್ಯ ಎಲ್ರೂ ಮುಂದೆ ಒಪ್ಕೊಳ್ತಿದ್ಯಾ ಅಷ್ಟೇ. ಇಲ್ಲ ಅಂದ್ರೆ ನೀನ್ ಎಲ್ಲಿ ಹೋದ್ರೂ ಬಿಡಲ್ಲ. ನಾಳೆ ಆನಂದ್ ನಿನ್ನ ಕರ್ಕೊಂಡು ಬರೋದಕ್ಕೆ ಬರ್ತಾನೆ. ಅವನ ಜೊತೆನೆ ಗಾರ್ಮೆಂಟ್ಸಿಗೆ ಬರಬೇಕು. ಸರಿ ಧ್ರುವಣ್ಣ, ಬರ್ತೀನಿ. ಸರಿ, ಹೋಗು. ಬನ್ನಿ ಮೈನಾವ್ರೆ. ಅಯ್ಯೋ ಧ್ರುವ ಅವ್ರೆ, ನಾನೊಂದ್ ವಿಷಯ ಹೇಳೋದೆ ಮರ್ತೋದೆ. ಏನಾಯ್ತು? ಅದು ಮನೇಲಿ ತೆಂಗಿನಕಾಯಿ ಖಾಲಿ ಆಗಿದೆ, ಅದನ್ನ ತರ್ಬೇಕಿತ್ತು, ಹೇಳೋದೆ ಮರ್ತೋದೆ. ಅಷ್ಟೇ ತಾನೆ, ಬನ್ನಿ ಗಾಡಿಲಿ ಹೋಗ್ತಾರಣ. ಪರವಾಗಿಲ್ಲ, ಇಲ್ಲೇ ಪಕ್ಕ ಅಂಗಡಿಯಲ್ಲೇ ಸಿಗುತ್ತೆ, ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ನೀವ್ ಯಾಕೆ ಹೋಗ್ಬೇಕು? ನಾನೇ ಹೋಗ್ತಾ ಇರ್ತೇನೆ ಬಿಡಿ. ನಾನ್ ನಡಿಯೋಕ್ ಬಿಡಲ್ವಾ ನೀವು? ನಾನ್ ನಡೆದು ಎಷ್ಟೊಂದ್ ದಿನ ಆಗಿದೆ. ಸುಮ್ನೆ ನಾನ್ ತಗೊಂಡ್ ಬರ್ತೀನಿ, ನೀವು ಒಳಗಡೆ ಹೋಗಿ. ಸರಿ ಆಯ್ತು, ಕೊಡಿ. ಬೇಗ ಬಂದ್ಬಿಡಿ. ಸರಿ. ಅಣ್ಣ, ಎಷ್ಟು ತೆಂಗಿನಕಾಯಿ? ನಿಮಗೆ ಅಂದ್ರೆ ಫ್ರೀ ಮೇಡಮ್. ಫ್ರೀನಾ? ನಮಸ್ತೆ ಟೀಚರ್, ಹೇಗಿದ್ದೀರಾ? ನೀನೇನಯ್ಯ? ನಿಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ದೆ, ನೀನ್ ನೋಡಿದ್ರೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಿದ್ಯಾ? ಟೀಚರ್, ನಮ್ಮಪ್ಪ ಅಲ್ಲ, ಇದು ನಾನ್ ಶುರು ಮಾಡಿರೋದು. ನೀವ್ ಅವಾಗ್ಲೇ ಅಂಗಡಿಯವ್ರ ಹತ್ರ ಕೇಳಿದಿರಲ್ಲ ತೆಂಗಿನಕಾಯಿ ಇಲ್ವಾ ಅಂತ, ಇದನ್ನೆಲ್ಲ ನಾನೇ ತಗೊಂಡಿರೋದು. ನೀನು ನಾನು ದೊಡ್ಡ ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಿದ್ಯಾ? ಏನ್ ಮಾಡೋದು ಮೇಡಮ್, ನನ್ ಬುದ್ಧಿಗೆ ಮಂಕ್ ಬರ್ತಿದೆ. ಮಂಕ್ ಬರ್ತಿದ್ಯಾ? ಅಂತದ್ದೇನಾಯ್ತು? ಮಾಡೋದೆಲ್ಲ ಮಾಡಿ ಇವಾಗ ಏನಾಯ್ತು ಅಂತ ಕೇಳ್ತಾ ಇದೀರಾ ಮೇಡಮ್? ಎಲ್ಲ ನೀವೇ ಮಾಡಿದ್ದು. ನಾನೇನಯ್ಯ ಮಾಡ್ದೆ? ಏನ್ ಮಾಡಿದ್ರ? ಹೋಗಿ ದೀಪ ಹತ್ರ ಕೇಳಿ, ಎಲ್ಲ ನೀವೇ ಮಾಡಿದ್ದು. ಓ, ಇದು ವಿಚಾರ. ಹೌದು, ನಾನ್ ತೆಂಗಿನಕಾಯಿ ಕೇಳ್ಕೊಂಡ್ ಬಂದೆ ಅಂತ ನಿನ್ಗೆ ಗೊತ್ತಾಯ್ತು? ಅದು ನೀವಿಬ್ರು ಗಾಡಿಯಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಅವಾಗ ನಾನು ಕೇಳಿಸ್ಕೊಂಡೆ. ಹಂಗಾದ್ರೆ ನಮ್ಮನ್ನ ಹಿಂಬಾಲಿಸ್ತಿದ್ದ?
ಹಿಂಬಾಲಿಸ್ತಾ ಇದ್ದೆ ಅವೆಲ್ಲ ಏನಿಲ್ಲ, ನಾನು ಜಸ್ಟ್ ಫಾಲೋ ಮಾಡ್ತಿದ್ದೆ ಅಷ್ಟೇ. ಎರಡು ಒಂದೇಯಾ? ಹೌದಾ? ಎರಡು ಒಂದಿನ. ಹೌದು, ನೀನು ಈ ಏರಿಯಾದಲ್ಲಿ ಏನ್ ಮಾಡ್ತಿದ್ಯಾ? ಮನೆ ಇರೋದಿಲ್ಲೇನಾ? ನಮ್ಮ ಮನೆ ಇರೋದಿಲ್ಲಲ್ಲ, ಆದ್ರೆ ನನ್ನ ಮನ್ಸು ಮಾತ್ರ ಇಲ್ಲೇ ಓಡಾಡ್ತಾ ಇರುತ್ತೆ. ಇದಕ್ಕೇನ್ ಕಮ್ಮಿ ಇಲ್ಲ. ಅದಕ್ಕೇನ್ ಇವಾಗ? ಕೇಳೋದ್ ನೋಡಿ, ಅದಕ್ಕೇನ್ ಇವಾಗ ಅಂತೆ. ನಾನು ದೀಪ ಆಗಾಗ ಮೀಟ್ ಆದ್ರೂ ಮಾಡ್ತಿದ್ವಿ, ನೀವು ಅದಕ್ಕೂ ಕಲ್ಲು ಹಾಕ್ಬಿಟ್ರಲ್ಲ. ನಾನ್ ಕಲ್ ಹಾಕದ್ನಾ? ಅಲ್ಲ ಕಣಯ್ಯ, ನೀವಿಬ್ರು ಪ್ರೀತಿ ಮಾಡ್ಬೇಕಾದ್ರೆ ನನ್ನನ್ ಕೇಳ್ಬಿಟ್ಟ ಪ್ರೀತಿ ಮಾಡಿದ್ರಿ. ಇವಾಗ ನನ್ ಮಾತ ಅಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ? ನಾನಲ್ಲ ಟೀಚರ್, ದೀಪ ತಗೊಂಡಿರೋದು. ಅದಕ್ಕೂ ನೀವೇ ಕಾರಣ, ನಿಮ್ಮಿಂದ ನೀವೆಲ್ಲ ಆಗಿದ್ದು. ಪದೇ ಪದೇ ನನ್ನಿಂದ ಅನ್ಬಿಟ್ರೆ ಎತ್ತಾಕ್ಬಿಡ್ತೀನಿ. ಅಲ್ಲ, ನೀವಿಬ್ರು ಪದೇ ಪದೇ ಭೇಟಿ ಆಗ್ಬಾರ್ದು, ಪದೇ ಪದೇ ಓಡಾಡ್ಬಾರ್ದು, ಮನೇಲಿ ಗೊತ್ತಾದ್ರೆ ತೊಂದ್ರೆ ಆಗುತ್ತಂತ ಹೇಳಿದ್ದಪ್ಪ ಅಷ್ಟೇ. ನೀವೇನೋ ಹೇಳಿದ್ರಿ, ಕಷ್ಟ ನನಗ್ ತಾನೆ. ಓಹೋ ಆಂಜನೇಯ, ಇದ್ಯಾಕೋ ನನ್ ಬುಡಕ್ಕೆ ಬರ್ತಿದೆ. ನೀವಿಬ್ರು ಭೇಟಿ ಮಾಡ್ಬಾರ್ದು ಅಂತ ನಾನ್ ಯಾವಾಗ ಹೇಳ್ದೆ? ಹೋಗಿ ದೀಪನ್ ಕೇಳಿ, ಅವಳೇ ಹೇಳ್ತಾಳೆ. ಅದಕ್ಕೆ ಹೇಳಿದ್ದು ನಾವಿಬ್ರು ಭೇಟಿ ಆಗ್ಬಾರ್ದು ಅಂತ. ಮೊದ್ಲಾದ್ರೆ ಕಾಲೇಜ್ಗಾದ್ರೂ ಡ್ರಾಪ್ ಮಾಡ್ತಿದ್ದೆ, ಇವಾಗ ಅದೂ ಇಲ್ಲ. ಆಗಾಗ ಐಸ್ ಕ್ರೀಮ್ ತಿನ್ನಕಾದ್ರೂ ಕರ್ಕೊಂಡು ಹೋಗ್ತಿದ್ದೆ, ಅದಕ್ಕೂ ಬರಲ್ಲ. ಕಾಫಿಗೆ ಹೋಗೋಣ ಅಂದ್ರೆ ನಾನ್ ಬರಲ್ಲ ಅಂತಾಳೆ. ಹೋದ್ರೆ ಹೋಗ್ಲಿ, ಎಲ್ಲ ಹಾಳಾಗೋಗ್ಲಿ, ನನ್ನ ಮೀಟ್ ಮಾಡು ಅಂದ್ರೂ ಬರಲ್ಲ. ನಾನು ಎದುರುಗಡೆ ಬಂದು ನಿಂತ್ಕೊಂಡ್ರೆ ಅಂತ ಮೂತಿ ತಿರ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಇದಕ್ಕೆಲ್ಲ ನೀವೇ ಕಾರಣ ಟೀಚರ್, ಏನಾದ್ರೂ ನಿರ್ಧಾರ ಕೊಡಿ ಬೇಗ. ಅವಳು ನೋಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನನ್ಗೆ. ಸರಿ ಆಯ್ತಿರು. ನೀನು ದೀಪನ್ ನೋಡ್ದೆ ಎಷ್ಟ್ ದಿನ ಆಯ್ತು? ಎಷ್ಟು ದಿನ ಆಯ್ತು ಗೊತ್ತಾ? 24 ಗಂಟೆ ಆಯ್ತು. ಬೇಡ ಟೀಚರ್, ಏನಂದೆ? 24 ಗಂಟೆ ಆಯ್ತು ಒಂದೇ. ಅದಲ್ಲಿರ್ಲಿ ಟೀಚರ್, ದುಡ್ಡು ಹಾಕಿದ್ದೀನಿ ಅದಕ್ಕೆ. 24 ಗಂಟೆ ಆಗಿದೆ, ಒಂದಿನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತೀಯಾ? ನೀವೇನೋ ಸಿಂಪಲ್ ಆಗಿ ಹೇಳ್ಬಿಡ್ತೀರಾ. ಹಿಂಗೆ ಒಂದಿನ ಎಷ್ಟು ದಿನ ಹಿಂಗೆ ಕಂಟಿನ್ಯೂ ಆಗ್ಬಿಟ್ರೆ ನನ್ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ಟೀಚರ್? ಆಯ್ತು, ಇವಾಗ ಏನ್ ಮಾಡ್ಬೇಕು? ಏನ್ ಟೀಚರ್ ಇಷ್ಟು ಸಿಂಪಲ್ ಆಗಿ ಕೇಳ್ತಿದ್ದೀರಾ ಏನ್ ಮಾಡ್ಬೇಕು ಅಂತ? ನನಗೆ ಟೆಸ್ಟ್ ಇಟ್ಟಿ ಪಾಸ್ ಮಾಡಿದ್ರೆ ನೀವೇ ತಾನೆ. ದೀಪನ ಮೀಟ್ ಮಾಡಬಾರ್ದು ಅಂತ ಹೇಳಿದ್ದೀರಾ. ಈಗ ನೋಡಿದ್ರೆ ದೀಪ ಮದುವೆ ಆಗೋವರೆಗೂ ನನ್ನ ಮೀಟೇ ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ನಾನು ಏನ್ ಮಾಡ್ಲಿ ಟೀಚರ್? ಅಯ್ಯೋ, ನಾನು ಹಂಗೆಲ್ಲ ಹೇಳಿಲ್ಲ. ದೀಪ ಯಾಕೆ ಈ ತರ ಅರ್ಥ ಮಾಡ್ಕೊಂಡಿದ್ದಾಳಂತ ನನ್ಗೆ ಅರ್ಥ ಆಗ್ತಿಲ್ಲ. ನಾನ್ ಹೇಳಿದ್ದು ಮದ್ವೆ ಆಗೋವರೆಗೂ ಈ ತರ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಜಾಸ್ತಿ ಇರ್ಬೇಡಿ, ಮನೇಲಿ ಗೊತ್ತಾದ್ರೆ ತೊಂದ್ರೆ ಆಗತ್ತೆ ಅಂತ ಹೇಳಿದ್ನಪ್ಪ ಅಷ್ಟೇ. ಆದ್ರೆ ದೀಪ ಯಾಕೆ ಈ ತರ ಮಾಡ್ತಿದ್ದಾಳೆ? ಆದ್ರೂ ದೀಪ ಮಾಡ್ತಿರೋದು ಸರಿಯಾಗಿದೆ. ಅಪ್ಪ, ಈ ಮನೇಲಿ ನನ್ ಮಾತ್ ಕೇಳೋರು ಒಬ್ರಾದ್ರೂ ಇದಾರಲ್ಲ ಅಂತ ಕೇಳಿ ಖುಷಿ ಆಯ್ತು. ಆಹಾ ದೇವ್ರೆ, ನಿನಗೆ ಮಾಡಬಾರ್ದು ಪೂಜೆ ಎಲ್ಲ ಮಾಡಿದ್ನಪ್ಪ, ವರ ಮಾತ್ರ ಇಂಥ ಟೀಚರ್ ಕೊಡ್ತಾ ಇದ್ಯಾ? ಸರಿ ಸರಿ ಆಯ್ತು, ದೀಪನ್ ತವ ನಾನ್ ಮಾತಾಡ್ತೀನಿ. ನೋಡು, ಅಲ್ಲಿ ಗಂಟ ನೀವಿಬ್ರು ಈ ತರ ಸುಮ್ನೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಇರ್ಬಾರ್ದು. ಮನೇಲಿ ಗೊತ್ತಾದ್ರೆ ತೊಂದ್ರೆ ಆಗತ್ತೆ.